ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀವೇ ತಾನೇ ಮನೆ ಬಿಟ್ಟು ಆಚೆ ಕಳ್ಸಿದ್ದು. ನಾನ್ ಕರ್ಕೊಂಡ್ ಬರ್ತೀನಿ. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಅವಳಿಂದಾಗಿ ನಮ್ಮ ತೀರ್ಥನ ಜೀವಕ್ಕೆ ಆಪತ್ತು ಬಂದಿತ್ತು, ಗೊತ್ತೇನೆ ನಿನ್ಗೆ? ಸುಮ್ಮನೆ ಮಾತಾಡ್ತೀಯ? ನೀನ್ ತಿಳ್ಕೊಂಡಿರೋದೆಲ್ಲ ಸುಳ್ಳು. ಇದೇ ಸತ್ಯವಾಗಿ ನಡೆದ ವಿಷಯ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅವನ್ ಯಾವನೋ ಪಾಪಿ, ಅವನ್ ಮಾತ್ನ ನಂಬ್ತೀರಾ? ನಮ್ ಸುಮನ್ ಮಾತ್ ನಂಬಲ್ವಾ? ಸುಮ ಈ ಮನೆಗೋಸ್ಕರ ನಮ್ ತೀರ್ಥನ್ಗೋಸ್ಕರ ಎಷ್ಟು ಒಳ್ಳೆ ಕೆಲಸ ಮಾಡಿದಾಳೆ. ಅದೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವಾ? ಅದೆಲ್ಲ ನೆನ್ಪಾಗ್ಲಿಲ್ವೇನ್ರಿ ನಿಮ್ಗೆ? ಇದೊಳ್ಳೆ ಕತೆ ಆಯ್ತು ಅತ್ತೆ. ಆ ಕೊಲೆಗಾರನ್ ತಾಯಿ ಏನೆಲ್ಲ ಮಾತಾಡಿದಾಳೆ ಅನ್ನೋದನ್ನ ನಾವ್ ನೋಡಿದೀವಿ. ನಾವ್ಯಾಕೆ, ಇಡೀ ಏರಿಯಾದವ್ರು ನೋಡಿದಾರೆ. ಬೇಕಾದ್ರೆ ಹೋಗಿ ಮನೇಲಿ ಕೇಳಿ, ಗೊತ್ತಾಗುತ್ತೆ. ನಮ್ ಎಲ್ರ ಕಣ್ಣಿಗೆ ಅವಳು ಕೆಟ್ಟವಳಾಗೆ ಕಾಣಿಸ್ತಿದ್ದಾಳೆ, ಆದ್ರೆ ನಿಮ್ ಕಣ್ಣಿಗೆ ಮಾತ್ರ ಅದ್ ಹೇಗ್ ಒಳ್ಳೆವಳಾಗಿ ಕಾಣಿಸ್ತಿದ್ದಾಳೆ? ನೀವೆಲ್ಲ ದ್ವೇಷದ ಕಣ್ಣಿಂದ ನೋಡ್ತಿದ್ದೀರಾ, ಅದಕ್ಕೆ ಅವಳು ಮಾಡೋದೆಲ್ಲ ನಿಮಗ್ ತಪ್ಪಾಗಿ ಕಾಣಿಸ್ತಾ ಇದೆ. ಆದ್ರೆ ನಾನು ನ್ಯಾಯ, ನೀತಿ, ಧರ್ಮ, ಪ್ರೀತಿ ಕಣ್ಣಿಂದ ನೋಡ್ತಾ ಇದ್ದೀನ್ರಿ. ಅದಕ್ಕೆ ಅವಳು ನನಗೆ ಒಳ್ಳೆವಳಾಗಿ ಕಾಣಿಸ್ತಾಳೆ. ಯಾವ್ದೇ ನ್ಯಾಯ? ಅವಳಿಂದಾಗಿ ನನ್ನ ಮಗನ ಪ್ರಾಣ ಆಪತ್ತಿಗೆ ಸಿಗಾಕೊಂಡಿತ್ತು. ಇದ್ಯಾವ ನ್ಯಾಯ ಗೊತ್ತಾ? ಅವಳು ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗೋಸ್ಕರ ಅವರಮ್ಮ ಕೂಗುಮಾರಿ ಅವಳು ಬಡ್ಡಿ ಕೊಟ್ಟವಳು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಲಬ 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 ಬಾವಾಡ್ಕೊಂಡ್ಲು. ಊರವರೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿ ಛೀ ತೂ ಅಂತ ನಮ್ಮ ಮಗು ಕೂಗಿದ್ರು. ಬೆಳಗಾದ್ರೂ ಸಾಕು, ಮನೆಯವ್ರಿಗೆಲ್ಲ ಮನಸ್ಸು ಸಾಪ. ಅವಳೊಬ್ಬಳು ನೆಮ್ಮದಿಯಾಗಿರ್ಬೇಕು, ನಾವೆಲ್ಲ ಕಿತ್ತಾಡ್ತಾ ಇರ್ಬೇಕು. ಇದ್ಯಾವ ನ್ಯಾಯ? ಪದ್ಮಾ, ಕೊನೆದಾಗಿ ನಿನ್ಗೆ ಹೇಳ್ತಾ ಇದ್ದೀನಿ, ಅವಳು ಈ ಮನೆ ಬಿಟ್ಟು ಹೋಗಾಯ್ತು. ಮತ್ತೀ ಮನೆಗೆ ಬರಕ್ ಕೊಡುದು ಹುಚ್ಚಾರ್. ಇಲ್ಲ ರೀ, ಅವಳು ನನ್ ಸೊಸೆ. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಅವಳು ಈ ಮನೇಲೆ ಇರ್ತಾಳೆ. ಕರ್ಕೊಂಬರ್ತ್ಯಾ? ಆಯ್ತು, ಹಂಗಿದ್ರೆ ನಂದು ಒಂದು ತೀರ್ಮಾನ ಕೇಳೇ ಬಿಡು. ಹೇಳ್ಬಿಡ್ತೀನಿ, ಅವಳೇನಾದ್ರೂ ಈ ಮನೆಗೆ ಕಾಲಿಟ್ಟು ತಕ್ಷಣನೇ ನಾನು ಮನೆಯಿಂದ ಆಚೆ ಹೋಗ್ಬಿಡ್ತೀನಿ. ನಾನು ಬೇಕೋ ಅವಳು ಬೇಕೋ ತೀರ್ಮಾನ ಮಾಡ್ಕೊ. ಹೋಗೆ ಹೋಗೆ. ಬೇಡ, ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ, ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ ರೀ. ಇದ್ರಲ್ಲಿ 2 ಮುಗ್ಧ ಜೀವ ಇದೆ ರೀ. ಅನ್ಯಾಯವಾಗ ಜೀವಗಳ ಜೀವನನ ಹಾಳು ಮಾಡ್ಬಿಡ್ಬೇಕಿದೆ. ನಿಮ್ ದಮ್ಮ ಆಗ್ತದೆ. ದಯವಿಟ್ಟು ನಿಮ್ ನಿರ್ಧಾರ ಬದಲಾಯಿಸ್ಕೊಳ್ಳಿ. ನನ್ನ ಮಗನ ಜೀವನಕ್ಕೋಸ್ಕರ, ಅವನ್ ಜೀವ ಕಾಪಾಡೋದಕ್ಕೋಸ್ಕರ ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಹೋಗು. ನೀನು ಹೇಳ್ದಂಗೆ 1 2 ಒಳ್ಳೆ ಕೆಲಸ ಮಾಡಿರ್ಬೋದು, ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಅವಳಿಂದಾಗಿ ನನ್ನ ಮಗನ ಪ್ರಾಣ ನಾನು ಕಳ್ಕೊಡೋದಕ್ಕೆ ಇಷ್ಟಪಡ್ತೀನ? ನೋಡು, ನಾನು ಬೇಕಾ ಅವಳು ಬೇಕಾ? ಕೊನೆಯದಾಗಿ ತೀರ್ಮಾನ ಮಾಡ್ತಾರೆ ಅಷ್ಟೇ. ಇದೇನಂತ ಕೊನೆ ತೀರ್ಮಾನ? ಅದೇನು ಹುಡುಕ್ತಿದೆ ಮಗಳೇ ಅವಾಗ್ಲಿಂದ? ಅಪ್ಪ ಎಲ್ಲಿಟ್ಟಿದ್ದೀನೋ ಏನೋ. ಸುಮ್ಮನೆ ಏನೇ ಅನ್ನೋ, ನಿನ್ ಗಂಡನ ಮನೆಯವರು ಬಹಳ ಒಳ್ಳೆ ಜನ ಕಣಮಿ. ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಮೇಲೆ ಒಂದ್ಸರಿ ತವ್ರ ಮನೆ ಕಳಿಸಿ ಅನ್ನಕ್ಕೆ ಎಷ್ಟು ಗ್ವಾಗರಿಬೇಕು ಗೊತ್ತೇನವ. ಆದ್ರೆ ನಿಮ್ ಯಜಮಾನ್ರು ಮನೆಯವರು ನಿನಗ್ ಮನ್ಸಾದಾಗೆಲ್ಲ ಕಳಿಸ್ಕೊಡ್ತಾರ ಕಣವ.
ಬಹಳ ಒಳ್ಳೆ ಜನ. ಏನೇ ಅನ್ನು ಈ ಮನೇಲಿ ನೀನು ಓಡಾಡ್ತಾ ಇದ್ರೆ ಒಂದು ಕಳೆ ಕಣವ. ಹಾಗಾದ್ರೆ ನಾನು ಇಲ್ಲೇ ಇದ್ಬಿಡ್ಲಾ ಅಪ್ಪ? ಸೋತೋತು. ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ತವ್ರ ಮನೆಗೆ ಹೋಯ್ತಾ ಬರ್ತಾ ಇದ್ರೆ ಚಂದ. ಗಂಡನ ಮನೆನೇ ಯಾವತ್ತಿದ್ರು ನಿಮ್ಗೆ ಶಾಶ್ವತ ಕಣವ. ಆದ್ರೂ ಸಾಹೇಬ್ರನ್ನ ಕರ್ಕೊಂಡ್ ಬಂದಿದ್ರೆ ಇನ್ನೂ ಚೆನ್ನಾಗಿತ್ತು ಅನ್ಸ್ತು ಕಣವ. ಅಪ್ಪ ಈಗ ತಾನೇ ಬಂದು 2-3 ದಿನ ಇದ್ದೋಗಿದ್ದಾರೆ, ಮತ್ತೆ ಕರೆದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅದು ಸರಿನೇ ಅನ್ನು. ಅರೆ ಅತ್ತೆ ಫೋನ್ ಮಾಡಿದ್ದಾರೆ. ಅತ್ತೆ ಕಟ್ಟಿಗೆಯಿಂದ ಬಂದ್ಬಿಟ್ರ? ರಜೆ ಫೋನ್ ಕೊಡಿಲಿ. ಇರು ಮೊದ್ಲು ನಾನ್ ಮಾತಾಡ್ತೀನಿ. ಕೊಡೆ. ಅತ್ತೆ ಯಾವಾಗ ಬಂದ್ರಿ? ಪೂಜೆ ಎಲ್ಲ ಹೇಗಾಯ್ತು? ಯಾಕೆ ಹೀಗ್ ಮಾಡ್ದೆ ಸುಮ? ನಾನ್ ನಿನಗೆ ಹೇಳ್ದೆ ತಾನೆ ನನ್ ಜೊತೆ ಬಂದ್ಬಿಡು, ಈ ಮನೇಲಿ ಇರೋರೆಲ್ಲ ಕೆಟ್ಟವರು, ನಿನಗ್ ತೊಂದರೆ ಕೊಡ್ತಾರೆ ಅಂತ. ನನ್ ಮಾತ್ ಕೇಳಲೇ ಇಲ್ಲ ನೀನು. ನೊಂದ್ಕೋಬೇಡಿ ಅತ್ತೆ, ನಾನು ಎಲ್ಲಿಗೆ ಹೋಗಿದ್ದೀನಿ? ಇದೇ ಊರಲ್ಲಿ ಇದ್ದೀನಲ್ವಾ? ಆದ್ರೆ ನೀನ್ ನನ್ ಜೊತೆ ಇಲ್ವಲ್ಲ, ನನ್ ಮನೇಲಿ ಇಲ್ವಲ್ಲ, ನನ್ ಪಕ್ಕದಲ್ಲಿ ಇಲ್ವಲ್ಲ. ಇಲ್ಲ ಅತ್ತೆ, ನಾನ್ ಬರಲ್ಲ. ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನೀನ್ ಮಾತು ಕೊಟ್ಟಿದ್ದೆ ತಾನೆ. ಈ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ ತಾನೆ. ನನ್ ಮಾತಿಗೆ ತಪ್ಪಿಟ್ಟೆ ಅಲ್ಲ ನೀನು, ಮಾತು ತಪ್ಪಿಟ್ಟೆ. ನನಗ್ ಮಾತು ಕೊಟ್ಟಿದ್ಯಾ, ನೀನ್ ವಾಪಸ್ ಬಂದ್ಬಿಡು. ಇಲ್ಲಿ ಯಾರಿಗೂ ಹೆದರ್ಕೋಬೇಡ, ಯಾರು ಏನು ಮಾಡಲ್ಲ, ನಾನ್ ನೋಡ್ಕೋತೀನಿ ಎಲ್ಲ. ನೀನ್ ವಾಪಸ್ ಬಂದ್ಬಿಡು ಸುಮ್ಮ, ಪ್ಲೀಸ್ ವಾಪಸ್ ಬಾ. ಅತ್ತೆ ನನ್ ಮಾತ್ ಕೇಳಿ ಅತ್ತೆ. ಇಲ್ಲ ಇಲ್ಲ, ನಾನ್ ಯಾವ ಮಾತು ಕೇಳಲ್ಲ. ನೋಡು, ನೀನೇ ಇಲ್ಲಿಗ್ ಬರ್ಬೇಕು. ನೀನ್ ಬಂದಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ. ಅತ್ತೆ ಸಮಾಧಾನವಾಗಿ ನನ್ ಮಾತ್ ಕೇಳಿ ಅತ್ತೆ. ನಾನು ದುಡ್ಡಲ್ಲಿ ಬಡವಳಾಗಿರ್ಬೋದು, ಆದ್ರೆ ಸ್ವಾಭಿಮಾನದಲ್ಲ ಅತ್ತೆ. ಇಲ್ಲಿರ್ಬೇಡ, ಹೊರಟೋಗು ಅಂದ್ಮೇಲೆ ನಾನಲ್ಲಿ ಹೇಗಿರ್ಲಿ ನೀವೇ ಹೇಳಿ? ಅದು ಮಾವ ಹೇಳಿದ್ಮೇಲೂ ನಿಮ್ ಸೊಸೆಗೆ ಸ್ವಾಭಿಮಾನ ಇರ್ಬೇಕೋ ಬೇಡವೋ ನೀವೇ ಹೇಳಿ? ಅತ್ತೆ ಮಾವ ಆ ಮನೆ ಯಜಮಾನ್ರು, ನಾನು ಅವ್ರ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದೀನಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ಬರ್ಬೇಕಾಗಿ ಬಂತು ಅತ್ತೆ. ಮಾವನ್ ಮಾತು ಕೇಳಿದ್ರೆ ತಾನೆ ನನ್ ಮನೆ ಮಗಳಾಗೋದು. ಅವ್ರ ಮಾತಿಗೆ ಮರ್ಯಾದೆ ಕೊಟ್ರೆ ತಾನೆ ನನ್ ಸೊಸೆ ಅಂತ ಅನ್ಸ್ಕೊಳ್ಳೋದು. ಮಾವ ಅವ್ರಾಗೆ ಕರೆಯೋವರೆಗೂ ನೀನ್ ಬರೋ ಹಾಗಿಲ್ಲ ಅಂತ ಹೇಳಿದಾರತ್ತೆ. ಅಲ್ಲಿವರೆಗೂ ನಾನ್ ಬರಲ್ಲ ಅತ್ತೆ, ಬರಲ್ಲ. ಇದು ನನ್ ಸ್ವಾಭಿಮಾನದ ಪ್ರಶ್ನೆ ಅತ್ತೆ. ಅಲ್ಲ ಕಣಮ್ಮ, ಅದು ಅತ್ತೆ ತುಂಬಾ ದಿನ ನಾನ್ ದೂರ ಇರಲ್ಲ, ಆದಷ್ಟು ಬೇಗ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ, ಮಾವನೇ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ. ನೀನ್ ಇಲ್ದಿರೋ ಈ ಮನೆ ಹೇಗೋ ಕಂದ. ಅತ್ತೆ ನೀವ್
ಹೀಗೆ ಕಣ್ಣೀರು ಹಾಕ್ಬಾರ್ದು. ಅಳ್ಬೇಡಿ ಅತ್ತೆ, ನನಗ್ ಸಂಕಟ ಆಗತ್ತೆ. ನೋಡಿ, ನೀವು ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿ, ಮಾತ್ರೆ ತಗೊಳೋದ್ ಮರಿಬಾರ್ದು. ಕಣ್ ತುಂಬಾ ನಿದ್ದೆ ಮಾಡಿ ಅತ್ತೆ. ನಾನು ಯಾವತ್ತಿದ್ರು ನಿಮ್ ಸೊಸೆನೆ, ಸೊಸೆ ಹಾಗೆ ಇರ್ತೀನಿ. ಸರಿ ಅತ್ತೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸುಮಾ ಅಪ್ಪಂಗೂ ರಾಜಿಗೂ ಗೊತ್ತಾಗ್ಬಾರ್ದು. ಹಾ ಅತ್ತೆ, ರಾಜ ಹತ್ರ ಆಮೇಲೆ ಮಾತಾಡ್ತೀರಾ? ಸರ್, ರಾಜಿ, ಅದು ರಜಿ, ಅಳ್ಬೇಡ ಕಡೆ. ಅಪ್ಪನ್ ಗೊತ್ತಾದ್ರೆ ಕಷ್ಟ. ನಾನೆಲ್ಲ ಕೇಳಿಸ್ಕೊಂಡೆ ಅಕ್ಕ. ಏನಕ್ಕ ಇದೆಲ್ಲ? ನೀನ್ ಅಲ್ಲಿಂದ ಬಂದಾಗ್ಲೇ ಗೊತ್ತಾಯ್ತು ಅಲ್ಲೇನೋ ಸಮಸ್ಯೆ ಆಗಿದೆ, ನಿನ್ ಮನೆ ಬಿಟ್ಟು ಬಂದಿದ್ಯಾ ಅಂತ. ಆದ್ರೇನು ಇಲ್ಲ, ಏನೂ ಇಲ್ಲ. ಸುಮ್ನೆ ಇರೋ ರಾಜಿ ನೀನು. ಆ ಮನೇಲಿ ಸಾಹೇಬ್ರಿಗೆ, ಅತ್ತೆಗೆ ನನ್ ಕಂಡ್ರೆ ಪ್ರೀತಿನೇ ಕಡೆ. ಆದ್ರೆ ನಿಂಗೆ ಗೊತ್ತಲ್ವಾ, ಕೆಲವ್ರಿಗೆ ನನ್ ಕಂಡ್ರೆ ಆಗಲ್ಲ. ಅದಕ್ಕೆ ಅವನು ಬೇಜಾರ್ ಮಾಡ್ಕೊಂಡಿದ್ದಾನೆ. ಅದ್ರಲ್ಲಿ ಬೇರೆ ಈ ಕಾಶಿ ವಿಷಯ ಹೀಗಾಯ್ತು. ಆ ಪಾಪಿ ನನ್ನನ್ ಪಡ್ಕೊಳ್ಳೋದಕ್ಕೋಸ್ಕರ ಸಾಹೇಬ್ರನ್ನೇ ಕೊಲೆ ಮಾಡ್ತೀನಿ ಅಂತ ಹೇಳಿದ್ನಂತೆ. ಯಾವ ತಂದೆಗೆ ತಾನೇ ಆತಕ್ಕಾಗಲ್ಲ ಹೇಳು? ಅದಕ್ಕೆ ಮಾವ ನನ್ನನ್ನ ಅಲ್ಲಿಂದ ಕಳ್ಸಿದ್ರು ಕಣೆ. ಆದ್ರೆ ಒಂದಂತೂ ನಿಜ ರಾಜಿ, ಒಂದಲ್ಲ ಒಂದಿನ ಮಾವನೇ ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಅವ್ರ ಮನ್ಸ್ ಬದ್ಲಾಗತ್ತೆ ಕಣೆ. ಆದ್ರೆ ಅಲ್ಲಿವರೆಗೂ ನಾನು ಇಲ್ಲಿ ಇರ್ಬೇಕಲ್ವಾ? ಅಳ್ಬೇಡ, ಅಪ್ಪನ್ ಗೊತ್ತಾಗ್ಬಾರ್ದು. ಒಳಗೋಗೋಣ ಬಾ. ಅಪ್ಪ ಬಾ. ಅಲ್ಲಿಡು. ತೀರ್ಥ, ಹಾಯ್ ಅಮ್ಮ, ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹೇಗಾಯ್ತು ಅರ್ಕೆ ಎಲ್ಲ? ತೀರ್ಥ, ಸುಮಾ ಸುಮ್ಮನೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಮನೇಲಿ ಹಾಕ್ಬಿಟ್ಬಿಟ್ಟು ಹೋದೆ. ಅಯ್ಯೋ, ಅದೇ ಹೇಳಕ್ ಒಂದ್ ನಿಮಿಷ ಮಂತ್ರಿ ಹೇಳ್ಕೊಂಡು ಬರ್ತಾರೆ. ಹಲೋ ಸರ್, ಏನ್ ತೊಂದರೆ ಇಲ್ಲ ಸರ್, ಆಗುತ್ತೆ. ಅಮ್ಮ, ನಂಗೆ ರಾತ್ರಿ ಊಟ ಬೇಡ, ಸುಮ್ಮನೆ ಅವ್ರಿಗೆ ಹೇಳ್ಬಿಡಿ. ಹಲೋ ಸರ್. ಪದ್ಮಾ, ತೊಂದರೆ ಇಲ್ಲ ಸರ್, ಬಾ ಇಲ್ಲಿ. ಆಗುತ್ತೆ. ನಿನ್ನ ಮಗನ್ಗೇನಾದ್ರೂ ಅವಳ ಬಗ್ಗೆ ಕಾಳಜಿ ಇದ್ದಿದ್ರೆ ಬಾಯ್ಬಿಟ್ಟು ಅವನೇ ಕೇಳ್ತಾನೆ ಅವಳು ಎಲ್ಲಿ ಅಂತ. ನೀನು ಅವನ ತಲೆಗೆ ಸುಮಾ 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 ಅಂತ ಬಲವಂತವಾಗಿ ತುಂಬಕ್ ಹೋಗ್ಬೇಡ. ಯಾರು ಯಾರದೇ ಬಲವಂತಕ್ಕೋಸ್ಕರ ಸಂಸಾರ ಮಾಡಕ್ ಆಗಲ್ಲ, ತಿಳ್ಕೊ. ಅವನು ಕೆಲ್ಸದ ಟೆನ್ಷನ್ ಅಲ್ಲಿ ಇದ್ದಾನೆ. ನೀವೇ ಅವಳನ್ನ ಮನೆ ಬಿಟ್ಟು ಆಚೆ ಕಳ್ಸಿದೀರ ಅಂತ ಅವನ್ಗೇನಾದ್ರೂ ಗೊತ್ತಾದ್ರೆ ಅವ್ನ್ ಏನ್ ಮಾಡ್ತಾನೆ ಅಂತ ನೀವೇ ಬೇಕಾದ್ರೆ ನೋಡಿ.